ಕೆಲವು ರಾಜ್ಯಗಳಲ್ಲಿ ಡೆಮೋಗ್ರಫಿ ಚೇಂಜ್ಗಳಿವೆ. ಓಕೆ. 50 ಚಿಲ್ಲರೆ % ಅಷ್ಟು ಓಟ್ಸು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರ ಹತ್ರ ಇದೆ ಕೇರಳದಲ್ಲಿ. ಹೌದು, 50%. 56 52%. ಉಳಿದಿದ್ದು ಎಲ್ಲ ಹಿಂದೂಗಳು ಅಂತ ಇಟ್ಕೊಳ್ಳೋಣ. ಕಮ್ಯುನಿಸ್ಟರು ಸಾಮಾನ್ಯವಾಗಿ ತಳಮಟ್ಟದ ಜಾತಿಗಳಲ್ಲಿ ಕೆಲಸ ಮಾಡಿದವರು. ಸಾಮಾನ್ಯವಾಗಿ ಓಕೆ. ಕೆಳಮಟ್ಟದ ಜಾತಿಗಳು ಮತ್ತು ಜಾತಿ ವ್ಯವಸ್ಥೆಯನ್ನು ವಿರೋಧ ಮಾಡಿಕೊಂಡು ಅಥವಾ ಮೇಲ್ಜಾತಿಗಳನ್ನು ವಿರೋಧ ಮಾಡಿಕೊಂಡು ಈ ರೀತಿ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಹಿಂದೂಗಳ ಓಟ್ ಅವ್ರಿಗೆ ಹೋಗ್ತಿತ್ತು. ಒಂದು ಕಡೆ ಮೈನಾರಿಟಿ ಓಟ್ಗಳು ಹೋಗೋದಲ್ಲದೆ ಇದು ಹೋಗ್ತಿತ್ತು. ಹಾಗಾಗಿ ನಿಮಗೆ ಸುಲಭವಾಗಿ ಅಲ್ಲಿ UDF LDF ಇದೆ. BJP ಇದನ್ನು ಬ್ರೇಕ್ ಮಾಡಬೇಕು ಕೇರಳದಲ್ಲಿ ಅಂತಂದರೆ ಕ್ರಿಶ್ಚಿಯನ್ ಯಾವುದೋ ಒಂದು ಓಟ್ ಬ್ರೇಕ್ ಆಗಲೇಬೇಕಲ್ಲಿ. ಅಂದರೆ ಆ ಡೆಮೋಗ್ರಫಿ ಹೇಗಿದೆ ಅಲ್ಲಿ ಅಂತಂದರೆ ಅಷ್ಟು ಈಸಿ ಇಲ್ಲ BJPಗೆ ಅದನ್ನು ಪೆನಿಟ್ರೇಟ್ ಮಾಡಿ ಒಳಗೆ ಹೋಗೋಕ್ಕೆ. ಓಕೆ. ಆಗಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಇವತ್ತು 2 ಸೀಟ್ ಬರ್ಬೋದು, ನಾಳೆ 10ಕ್ಕೆ ಹೋಗ್ಬೋದು, ನಾಳೆ 16ಕ್ಕೆ ಹೋಗ್ಬೋದು, 8ಕ್ಕೆ ಹೋಗ್ಬೋದು. ಪವರ್ನೇ ಕ್ಯಾಪ್ಚರ್ ಮಾಡೋ ಸ್ಟೇಜ್ ಅಲ್ಲ, ಇನ್ನೂ ಇಲ್ಲ ಅಲ್ಲಿ ಅಲ್ಲ. ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಫಾರ್ ದೆಮ್ ಇನ್ ಕೇರಳ. ತಮಿಳುನಾಡಿನಲ್ಲಿ ದ್ರಾವಿಡ ನಾನ್ ದ್ರಾವಿಡ ಥಾಟ್ಸಲ್ಲೇ ನಡೆದಿರೋದ್ರಿಂದ BJP ದೀರ್ಘಕಾಲ ದಕ್ಷಿಣದಲ್ಲಿ ನಮ್ಮ ಕೈಲಿ ಆಗಲ್ಲ ಅಂತ ಕೈ ಬಿಟ್ಟಿದ್ರು. ಆಗಲ್ಲ ಅಂತ ಕರ್ನಾಟಕದಲ್ಲಿ ತನ್ನದೇ ಆದ ಕಾರಣಗಳಿಗೆ ಅದು ಅಧಿಕಾರಕ್ಕೆ ಬಂತೆ ಹೊರತು ಅವರು ನೇರವಾಗಿ ಅಧಿಕಾರಕ್ಕೆ ಬಂದಿಲ್ಲ. ಹಿಂದಗಡೆಯಿಂದ ಯಾರನ್ನೋ ಸೇರಿಸ್ಕೊಳ್ಳೋದು ಮಾಡ್ಕೊಳ್ಳೋದು ಮಾಡಿ ಅಧಿಕಾರಕ್ಕೆ ಬಂದರು. ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಹೊರತು ಇದ್ರೆ ಯಾವತ್ತೂ ಇಲ್ಲ. ನರೇಂದ್ರ ಮೋದಿ ವಾಪಸ್ ಬಂದ ಮೇಲೆ ಅಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಅಮಿತ್ ಶಾ ಬಂದ ಮೇಲೆ ನನ್ನ ಪ್ರಕಾರ ದಕ್ಷಿಣವನ್ನು ಅವರು ಕಾನ್ಸಂಟ್ರೇಟ್ ಮಾಡಿದ್ರು. ಅದರ ಲಾಭವನ್ನು ಅವರು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡಿನಲ್ಲಿ ನೋಡ್ತಾ ಇದ್ದಾರೆ. ಈಗ ಅವ್ರು ಉಳ್ಕೊಂಡಿರೋದು ಕೇರಳ ಒಂದು. ಈಶಾನ್ಯ ಪೂರ್ವ ಭಾಗದಲ್ಲಿ, ಭಾರತದ ಪೂರ್ವ ಭಾಗದಲ್ಲಿ ಬಂಗಾಲ ಉಳ್ಕೊಂಡಿತ್ತು. ದಕ್ಷಿಣ ಭಾಗದಲ್ಲಿ ತಮಿಳುನಾಡು ಮತ್ತು ಕೇರಳ ಇದೆ. ಅದರಲ್ಲಿ ಈಗ ತಮಿಳುನಾಡನ್ನು ಒಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ, ಕೇರಳ ಮಾಡಬೇಕು. ಈಶಾನ್ಯ ಭಾರತದಲ್ಲಿ ಯಾವ ರಾಜ್ಯನೂ ಇಲ್ಲ, ಅದನ್ನು ಮುಗಿಸ್ಕೊಂಡ್ರು. ಹೌದು, ಅಲ್ಲಿ ಕ್ಲೋಸ್ ಆಯಿತು. ಅಲ್ಲಿಗೆ ಟ್ರೂ ಪ್ಯಾನ್ ಇಂಡಿಯಾ ದೇಶ ಆಗೋ ಪಾರ್ಟಿ ಆಗ್ತಾರೆ. ಎಸ್, ಅಂದರೆ ನನ್ನ ಪ್ರೆಸೆನ್ಸು ಎಲ್ಲ ಕಡೆ ಇದೆ ಅಂತ ಆಗುತ್ತೆ. ಹಾಗಾಗಿ ಕೇರಳಲ್ಲಿ ಗೆಲ್ಲೋದಷ್ಟು ಸುಲಭ ಇಲ್ಲ BJPಗೆ. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ವಿ ಡೋಂಟ್ ನೋ ಹೆಂಗಾಗುತ್ತೆ ಅಂತ. ಇನ್ನು ಪುದುಚೇರಿ ಇದು ನೋಡಿದ್ದೀರಿ. ಪುದುಚೇರಿದು ಹೆಚ್ಚು ಕಡಿಮೆ ಮುಗ್ದಂಗೆ ಕಾಣಿಸ್ತಾ ಇದೆ. BJP ಪಶ್ಚಿಮ ಬಂಗಾಳವನ್ನು ನೋಡಿದ್ರೆ TVK 82, ADMK 64, DMK 52 ಸ್ಥಾನಗಳನ್ನು ಪಡ್ಕೊಂಡಿದೆ. ಈ ಹಂತದಲ್ಲಿ ಒಂದಾಗ್ಬೋದು. ಬೇಕಾದ್ರೆ ADMKನ ಅಧಿಕಾರದಿಂದ ದೂರ ಇರೋದಕ್ಕೆ TVKಗೆ TMK ಹೊರಗಡೆಯಿಂದ ಸಪೋರ್ಟನ್ನು ಬೇಕಾದ್ರೂ ಕೊಡ್ಬೋದು. DMKನೇ ಸಪೋರ್ಟ್ ಕೊಡ್ಬೋದು TVKಗೆ. ಹಾಂ, ADMKನ ಹೊರಗಿಡಕ್ಕೆ. ಓಕೆ, ಬಟ್ ಅದನ್ನು ವಿಜಯ್ ಅವರು ಭಾಳ ಸರಳ ಇದು. ಕಮ್ಯುನಿಸ್ಟರನ್ನ DMK ಅವರು ಹೀನಾಯವಾಗಿ ನಡೆಸ್ಕೋತಾರೆ ತಮಿಳ್ನಾಡಲ್ಲಿ. ಕೇರೆ ಮಾಡಲ್ಲ ಅವ್ರನ್ನ. ಅವ್ರನ್ನೇನಂತರ ಏನಪ್ಪ ಅನ್ನೋ ಥರ ಲೆವೆಲಲ್ಲಿದ್ದಾರೆ ಅವರು. ಆದರೆ ಆ ಕಮ್ಯುನಿಸ್ಟರು ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಗತಿ ಇಲ್ಲ. BJP ಅಧಿಕಾರಕ್ಕೆ ಬರುತ್ತೇನೋ ಏಕೈಕ ಕಾರಣಕ್ಕೆ ಅವ್ರ ಜೊತೆ ಇರ್ತಾರೆ. ಸಪೋರ್ಟ್ ಮಾಡಲೇಬೇಕು. ಸೇಮ್ ಮುಸ್ಲಿಮ್ಸ್ ಇದ್ದಂಗೆ. ಏನು ಕಾಂಗ್ರೆಸ್ ಮೇಲೆ ಏನು ಪ್ರೀತಿ, ಬೆಳಗ್ಗೆ ಆಗ್ತಿದ್ದಂಗೆ ಬಾಬಾ ಅಂತ ತಪ್ಕೋಬೇಕು ಅಂತ ಏನಿಲ್ಲ ಅವ್ರಿಗೆ. ಬೇರೆ ಆಪ್ಷನ್ ಇಲ್ಲ, ಬೇರೆ ಗತಿ ಇಲ್ಲ. ಬಿಟ್ಬಿಡೋಣ, ನಮ್ಮ BJP ಅವ್ರು ಬಂದು ಕುತ್ಕೊಂಡ್ಬಿಡ್ತಾರೆ ಆಮೇಲೆ ಅಂತ. ಇವ್ರಿಗೆ ಬರಬಾರ್ದು ಅಂತ ಅಷ್ಟೇ. ಹಾಗೆ DMK ಇದೇ ನಂಬರ್ಸ್ ಕಂಟಿನ್ಯೂ ಆಗಿಬಿಟ್ರೆ DMKಗೆ ಆಪ್ಷನ್ ಇಲ್ಲ. ಬೇಡ ಅಂದರೆ TVKಗೆ ಸಪೋರ್ಟ್ ಮಾಡಬೇಕು. ಬೇಕಿರೋ ಜೊತೆಲಿ ಸೇರ್ಬೇಕಾಗಿಲ್ಲ, ಹೊರಗಡೆ ಇರ್ಬೋದು. ನಾವು ಸಪೋರ್ಟ್ ಮಾಡ್ತೀವಿ, ಗೌರ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ. ADMK ಹೊರಗಿಡಕ್ಕೆ. ಬಟ್ AIDMKನೇ ಈಗ ಅವ್ರಿಗೆ ಏನಾದ್ರು ಸಪೋರ್ಟ್ ನಿಂತ್ಕೊಂಡ್ಬಿಟ್ರೆ AIDMK ಸಪೋರ್ಟ್ ತೊಗೊಳಕ್ಕೆ TVK ಡಿಸೈಡ್ ಮಾಡಬೇಕು ಐಡಿಯಾಲಜಿಕಲಿ, ಸೈದ್ಧಾಂತಿಕವಾಗಿ ತಗೋಬೇಕಾ ಬೇಡವಾ ಅಂತ. ಓಕೆ, ಯಾಕಂದರೆ ಕ್ರೈಸ್ತರು ಮತ್ತು ಮುಸ್ಲಿಮರು ಓಟ್ ಇರುತ್ತೆ. ಹೌದು. ಪೊಲಿಟಿಕಲಿ DMK ತಗೋಬೋದು. ಬೇಕಾರೆ ನೋಡೋಣ DMK ಏನು ಮಾಡ್ತಾರೆ, ಏನಾಗುತ್ತೆ ಅಂತ ಹೇಳಿ. ಗೊತ್ತಿಲ್ಲ, ಇದು ನಂಬರ್ ಇದ್ದರೆ. ಬಟ್ ಭಾಳ ಕುತೂಹಲ ಅಂತೂ ತಮಿಳುನಾಡು ವಿಚಾರದಲ್ಲಿ ಭಾಳ ದೊಡ್ಡ 32 ಸೀಟ್ ಇದೆ ಅಲ್ಲಿ. ಲೀಡೇ ನಮಗೆ 202 ಸಿಕ್ಕಿರೋದು. ಇನ್ನೂ 32 ಕತೆ, ಇನ್ನೂ 34 ಸೀಟ್, ಇನ್ನೂ 32 ಸೀಟ್ ಖಾಲಿ ಇದೆ ಅಲ್ಲಿ. ನೋಡೋಣ, ಇನ್ನೊಂದು ಗಂಟೆ ಕಾಲದಲ್ಲಿ ಅವೆಲ್ಲವೂ ಫಿಲಪ್ ಆಗಿಬಿಡುತ್ತೆ.